ನಮಸ್ಕಾರ ವೀಕ್ಷಕರೇ. ಒಂದು ಕಡೆ ಭಾರತದಲ್ಲಿನ ಹವಾಮಾನದಲ್ಲಿ ಬಿಸಿ ಹೆಚ್ಚಾಗಿದ್ರೆ, ಇನ್ನೊಂದು ಕಡೆ ಬಂಗಾಳದಲ್ಲೂ ರಾಜಕೀಯ ಬಿಸಿ ಜೋರಾಗಿದೆ. ಬಹುತೇಕರ ನಿರೀಕ್ಷೆ ಬಿಜೆಪಿ ಮೇಲಿದೆ. ಆದ್ರೂ ಕೂಡ ಬಂಗಾಳ ಆಗಿರೋದ್ರಿಂದ ಒಂದ್ ಸ್ವಲ್ಪ ಅನುಮಾನ ಕೂಡ ಎಲ್ಲರಲ್ಲೂ ಇದ್ದೇ ಇದೆ. ಇದೆಲ್ಲವನ್ನ ದಾಟಿ ಒಂದು ವೇಳೆ ಬಿಜೆಪಿ ಗೆದ್ದಿದೆ ಆದ್ರೆ ನಂತರದಲ್ಲಿ ಅದಕ್ಕೆ ಕಾರಣ ಏನು ಅನ್ನೋದನ್ನ ಹುಡುಕೋ ಕೆಲಸ ಆಗುತ್ತೆ. ಎಲ್ಲರಿಗೂ ಗೊತ್ತಿರುವ ಹಾಗೂ ವಾಸ್ತವ ಅನ್ನೋ ಹಾಗೆ ಮೊದಲ ಕಾರಣ SIR. ಆದ್ರೆ ಕೇವಲ ಅದರಿಂದ ಮಾತ್ರ ಗೆಲುವು ತರಿಸುವ ಮಟ್ಟಕ್ಕೆ ಇಂಪ್ಯಾಕ್ಟ್ ಆಯ್ತಾ ಅಂತ ಕೇಳಿದ್ರೆ ಖಂಡಿತ ಇಲ್ಲವೇ ಇಲ್ಲ. ಒಂದು ವೇಳೆ ಬಿಜೆಪಿ ಗೆದ್ದೇ ಬಿಡ್ತು ಅಂದ್ರೆ ಅದಕ್ಕೆ ಕಾರಣ ಈ ಬಾರಿ ಕಮಲ ಪಾಳೆಯ ಅನುಸರಿಸಿದ ಪ್ರಮುಖ 4 ವಿಧಾನಗಳು ಅಥವಾ ಸೂತ್ರಗಳು ಅನ್ನೋ ಚರ್ಚೆ ಆಗ್ತಾ ಇದೆ. ಇದು ಬಿಜೆಪಿ ಯಾಕೆ ಉಳಿದ ಪಕ್ಷಗಳನ್ನ ಹಿಂದಿಕ್ಕಿ ದೇಶದಲ್ಲಿ ಮುನ್ನುಗ್ತಾ ಇದೆ ಅನ್ನೋದಕ್ಕೆ ಕೂಡ ಉತ್ತರವನ್ನ ಕೊಡ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸರಿಯಾಗಿ ಇನ್ನೊಂದು ವಾರಕ್ಕೆ ಎಲ್ಲಾ ರಾಜ್ಯಗಳ ಫಲಿತಾಂಶ ಹೊರಬೀಳಲಿದೆ. ಎಷ್ಟು ರಾಜ್ಯದಲ್ಲಿ ಯಾರು ಗೆದ್ರು, ಬಿಜೆಪಿ ಅಕೌಂಟ್ಗೆ ಎಷ್ಟು ರಾಜ್ಯ ಬಿತ್ತು, ಕಾಂಗ್ರೆಸ್ ರಾಜಕೀಯಕ್ಕೆ ಇದು ಹೇಗೆ ಇಂಪ್ಯಾಕ್ಟ್ ಮಾಡ್ತು, ಪ್ರಾದೇಶಿಕ ಪಕ್ಷಗಳ ಕತೆ ಏನು, ಈ ರೀತಿ ನಾನಾ ಚರ್ಚೆ ನಡೆಸೋದಕ್ಕೆ ಸಾಕಷ್ಟು ವಿಚಾರಗಳು ಅವತ್ತು ಸಿಗುತ್ತವೆ. ಆದ್ರೆ ಸದ್ಯದ ಮಟ್ಟಿಗೆ ಓವರ್ ಹೈಪ್ ಅಥವಾ ಸಹಜವಾಗಿಯೇ ದೊಡ್ಡ ಹೈಪ್ ತೆಗೆದುಕೊಂಡಿರೋದು ಬಂಗಾಳ. ಅದರಲ್ಲೂ ಫೇರ್ ಎಲೆಕ್ಷನ್ ನಡೆಸೋ ಸಲುವಾಗಿ ಹೆಚ್ಚುವರಿ ಸಿಬ್ಬಂದಿ ನೇಮಕ ಆಗಿದ್ರಿಂದ ಕ್ಷಣ ಕ್ಷಣಕ್ಕೂ ಬಂಗಾಳದಿಂದ ಏನಾದ್ರೂ ಒಂದು ಪ್ರಮುಖ ಸುದ್ದಿಗಳು ಬರ್ತಾನೆ ಇದೆ. ಈ ಹೊತ್ತಲ್ಲಿ ರಾಷ್ಟ್ರೀಯ ಮಾಧ್ಯಮವೊಂದು ಬಂಗಾಳದಲ್ಲಿ ಬಿಜೆಪಿ ಅನುಸರಿಸಿದ ಪ್ರಮುಖ 4 ಫಾರ್ಮುಲಾಗಳ ಬಗ್ಗೆ ಹೇಳಿದ್ದಾರೆ. ಇದು ಇಂಟ್ರೆಸ್ಟಿಂಗ್ ಆಗಿದ್ದು ಬಿಜೆಪಿ ಯಾವೆಲ್ಲ ಆಯಾಮದಲ್ಲಿ ಯೋಚಿಸಿ ಅಖಾಡಕ್ಕೆ ಇಳಿದಿತ್ತು ಅನ್ನೋದನ್ನ ತೋರಿಸ್ತಾ ಇದೆ. ಇದರಲ್ಲಿ ಮೊದಲನೆಯದು ಮತದಾರರ ಸಮಗ್ರತೆಯನ್ನ ಕಾಪಾಡುವುದು ಮತ್ತು ಡೆಮೋಗ್ರಫಿ ಬದಲಾವಣೆ ತಡೆಗಟ್ಟುವುದು. ಇತ್ತೀಚೆಗೆ ನಮ್ಮ ವೋಟು ನಮ್ಮ ಹಕ್ಕು ಅಥವಾ ಮತ ಅನ್ನೋದು ಪ್ರತಿಯೊಬ್ಬರ ಹಕ್ಕು ಅನ್ನೋ ಟಾಪಿಕ್ ಮುಂದೆ ಬಂದಿತ್ತು. ಸುಪ್ರೀಂ ಕೋರ್ಟ್ ಕೂಡ ವೋಟಿಂಗ್ ಅನ್ನೋದು ಹಕ್ಕುಗಳ ಕೆಟಗರಿಯಲ್ಲಿ ಬರೋದಿಲ್ಲ ಅಂತ ಹೇಳಿತು. ಅರ್ಥಾತ್ ಫಂಡಮೆಂಟಲ್ ರೈಟ್ ಅಲ್ಲ, ಫಂಡಮೆಂಟಲ್ ಡ್ಯೂಟಿ ಅನ್ನೋ ಅರ್ಥ. ಹಕ್ಕೇ ಆಗಿರ್ಲಿ ಅಥವಾ ಕರ್ತವ್ಯವೇ ಆಗಿರ್ಲಿ ಪರವಾಗಿಲ್ಲ, ಆದ್ರೆ ಭಾರತದ ಚುನಾವಣೆಯಲ್ಲಿ ಭಾರತೀಯರು ಮಾತ್ರ ಭಾಗಿದಾರರು ಅನ್ನೋ ಕಡೆಗೆ ಬಿಜೆಪಿ ಮೊದಲು ಚಿತ್ತ ನೆಟ್ಟಿದ್ದು. ಬಂಗಾಳದಲ್ಲಿ ಅಕ್ರಮ ವಲಸಿಗರಿಂದಾಗಿ ಮಮತಾ ವಿನ್ನಾಗ್ತಾ ಇದ್ದಾರೆ ಅನ್ನೋದು ಹಳೆಯ ಆರೋಪ ಹಾಗೂ ಅದು ಸತ್ಯ ಕೂಡ ಆಗಿದ್ರಿಂದ ಮೊದಲು ಅದಕ್ಕೆ ಸಾಂವಿಧಾನಿಕವಾಗಿ ಬ್ರೇಕ್ ಹಾಕೋದಕ್ಕೆ ಮುಂದಾದ್ರು. ಈ ದಾರಿಯಲ್ಲಿ ಬಿಜೆಪಿಗೆ ಒಂದು ಹಂತದಲ್ಲಿ ವರವಾಗಿದ್ದು SIR. ಹಾಗಿದ್ರೆ ತಮ್ಮ ಗೆಲುವಿಗೆ SIR ಅನ್ನ ಬಳಸಿಕೊಂಡ್ರ ಅಂತ ಕೇಳಿದ್ರೆ ಹೌದು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ವೋಟರ್ ಲಿಸ್ಟ್ ಪರಿಷ್ಕರಣೆ ಅನ್ನೋದು ನೆಹರು ಕಾಲದಿಂದಲೂ ಇದ್ದು ಕಾರಣಾಂತರಗಳಿಂದ ಅದು ನಿಂತು ಹೋಗಿತ್ತು. ಸಮಯಕ್ಕೆ ಸರಿಯಾಗಿ ನಡೆಸಬೇಕಾದ ಕಾರ್ಯ ಆಗದೇ ಇರೋದು ಚುನಾವಣೆ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತೆ ಅನ್ನೋದು ವಾಸ್ತವ. ಕೇಂದ್ರದಲ್ಲಿ ಅಧಿಕಾರ ಇದ್ದಿದ್ರಿಂದ ಜವಾಬ್ದಾರಿಯುತ ನಡೆ ಅನ್ನೋ ಹಾಗೆ SIR ನಡೆಸೋದಕ್ಕೆ ಮುಂದಾದ್ರೂ ಇದರ ಜವಾಬ್ದಾರಿ ನಮ್ಮದು ಅನ್ನೋ ಹಾಗೆ ಎಲೆಕ್ಷನ್ ಕಮಿಷನ್ ಕೂಡ ಸಾಂವಿಧಾನಿಕ ಪ್ರಕ್ರಿಯೆಯನ್ನ ಅಚ್ಚುಕಟ್ಟಾಗಿ ನಡೆಸೋದಕ್ಕೆ ಮುಂದಾಯಿತು. ಸುಮಾರು 91 ಲಕ್ಷಕ್ಕೂ ಅಧಿಕ ನಕಲಿ ವೋಟ್ಗಳು ಡಿಲೀಟ್ ಆದವು. ನಕಲಿ ವೋಟ್ ಡಿಲೀಟ್ ಆಗಿದ್ರಿಂದ ಬಿಜೆಪಿಗೆ ಲಾಭವೂ ಆಗಿಲ್ಲ, ನಷ್ಟವೂ ಆಗಿಲ್ಲ. ಆದ್ರೆ ಮಮತಾ ಬ್ಯಾನರ್ಜಿ ತೀರಾ ವಿರೋಧಿಸೋದಕ್ಕೆ ಹೋಗಿ ನಮಗೆ ಬಹಳ ನಷ್ಟ ಆಗಿದೆ ಅನ್ನೋದನ್ನ ಅವರೇ ಪರೋಕ್ಷವಾಗಿ ಹೇಳಿಕೊಂಡ್ರು. ಯಾವ ರೇಂಜ್ಗೆ ಮಮತಾ ಲಾಕ್ ಆದ್ರು ಅಂದ್ರೆ ಎಲೆಕ್ಷನ್ಗೋಸ್ಕರ ಬಿಜೆಪಿ ಮಾಡಿಸಿದ್ದು ಅಂತ ಆರೋಪಿಸೋ ಹಾಗೂ ಇಲ್ಲ. ಯಾಕಂದ್ರೆ ಇದು ಸಾಂವಿಧಾನಿಕ ಪ್ರಕ್ರಿಯೆ ಆಗೋ ಕಾಲಕ್ಕೆ ಆಗಿದೆ ಅನ್ನೋದು ಒಂದು ಉತ್ತರ. ಆದ್ರೆ ಡಿಲೀಟ್ ಆಗಿದ್ದು ನಕಲಿ ಹಾಗೂ ಅಕ್ರಮ ವಲಸಿಗರ ವೋಟ್ಗಳು ನಿಮಗೇನು ಕಷ್ಟ ಅನ್ನೋ ನೇರ ಸವಾಲು ಬಂತು. ಇದು ಜೀರ್ಣಿಸಿಕೊಳ್ಳಲಾಗದ ಮೊದಲ ಬ್ರಹ್ಮಾಸ್ತ್ರದಂತೆ ಭಾಸವಾಯಿತು. ಎರಡನೇ ಸೂತ್ರ ಹಿಂದೂ ಐಡೆಂಟಿಟಿ ಹಾಗೂ ಸಂಸ್ಕೃತಿಯನ್ನ ಎತ್ತಿ ಹಿಡಿದು ಚುನಾವಣಾ ಅಸ್ತ್ರವನ್ನ ಮಾಡಿಕೊಂಡಿದ್ದು. ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮಿತಿ ಮೀರಿ ಓಲೈಕೆ ಮಾಡ್ತಾ ಇದ್ದ ಮಮತಾ 2019ರಲ್ಲಿ ಮುಸ್ಲಿಮರನ್ನ ಹಾಲು ಕೊಡುವ ಹಸುಗಳು ಅಂತ ವ್ಯಾಖ್ಯಾನಿಸೋ ಮೂಲಕ ನಮಗೆ ಲಾಭ ಇದೆ ಅನ್ನೋದನ್ನ ಒಪ್ಪಿಕೊಂಡಿದ್ರು. ಇದರಿಂದ ಹಂತ ಹಂತವಾಗಿ ಹಿಂದೂಗಳು ತಮ್ಮ ಐಡೆಂಟಿಟಿಯನ್ನ ಕಳೆದುಕೊಳ್ತಾ ಹೋದ್ರು. ಓಲೈಕೆ ಯಾವೆಲ್ಲ ಮಟ್ಟಕ್ಕೆ ಹೋಯ್ತು ಅಂದ್ರೆ ಮೌಲ್ವಿಗಳಿಗೆ ಮಾಸಿಕ 3,000, ಹಿಂದೂ ಧಾರ್ಮಿಕತೆ ಕಡೆಗಣನೆ, ಬಂಗಾಳದಲ್ಲಿ ಉರ್ದು ದ್ವಿತೀಯ ಅಧಿಕೃತ ಭಾಷೆಯಾಗಿ ಘೋಷಣೆ, ಮೊಹರಂ ಸಂದರ್ಭದಲ್ಲಿ ದುರ್ಗಾ ಪೂಜೆ ಬಂತು ಅಂದ್ರೆ ಅವರಿಗೆ ಸಮಸ್ಯೆ ಆಗದಂತೆ ಪೂಜೆ ನಡೆಸೋದಕ್ಕೆ ಸರ್ಕಾರದಿಂದ ಟೈಮ್ ಅಲಾಟ್ಮೆಂಟ್, ಇದೆಲ್ಲದಕ್ಕೂ ಬಂಗಾಳ ಸಾಕ್ಷಿ ಆಗ್ತಾ ಹೋಯ್ತು. ಇನ್ನೇನು ಬಂಗಾಳ ಅನ್ನೋದು ಹಿಂದೂಗಳ ಕೈತಪ್ಪಿ ಹೋಯ್ತು ಅನ್ನೋ ಹೊತ್ತಲ್ಲಿ ಅಲಾರಾಮ್ ಹಾಕೋ ಕೆಲಸ ಬಿಜೆಪಿ ಕಡೆಯಿಂದ ಆಯ್ತು. ಯಾವಾಗ ಮುರ್ಷಿದಾಬಾದ್ ಹಾಗೂ ಮಾಲ್ಡಾದಲ್ಲಿ ಸರ್ಕಾರದ ಕಣ್ಗಾವಲಲ್ಲೇ ಹಿಂದೂಗಳ ಮಾರಣ ಹೋಮ ಆಯ್ತೋ ಆಗ್ಲೇ ಒಟ್ಟಿಗೆ ಇದ್ರೆ ನಿಲ್ತೀವಿ, ವಿಭಜನೆಯಾದ್ರೆ ಬೀಳ್ತೀವಿ ಅನ್ನೋ ಅಲರ್ಟ್ ಮೆಸೇಜ್ ಹಿಂದೂಗಳಿಗೆ ಬಂತು. ವಿಪಕ್ಷ ನಾಯಕ ಸುವೇಂದು ಅಧಿಕಾರಿ ನೇತೃತ್ವದಲ್ಲಿ ಬಿಜೆಪಿ ನಡೆಸೋ ಪ್ರತಿ ರ್ಯಾಲಿಯಲ್ಲೂ ಜೈ ಶ್ರೀರಾಮ್ ಮೊಳಗುವಂತೆ ಜನರನ್ನ ಪ್ರೇರೇಪಿಸಿದ್ರು. ಒಂದು ಕಡೆ ಮಮತಾ ಹಾಗೂ ಟಿಎಂಸಿ ನಾಯಕರು ತಮ್ಮ ಸಂಪ್ರದಾಯದಂತೆ ಕಾಬಾ ತಮ್ಮ ಹೃದಯದಲ್ಲಿ, ಮದೀನಾ ತಮ್ಮ ಕಣ್ಣುಗಳಲ್ಲಿ ಅಂತ ಹಾಡು ಹಾಡಿ ಓಲೈಕೆ ಮಾಡಿದ್ರು. ಅದನ್ನು ಜನರ ಮುಂದಿಟ್ಟು ಇದು ಟಿಎಂಸಿಯ ವಾಸ್ತವ ಅನ್ನೋದನ್ನ ತಿಳಿಸಿ ಹೇಳಿದ್ರು.
ಭಗವದ್ಗೀತಾ ಪಠಣ, ರಾಮನಾಮ ಜಪ, ಹನುಮ ಚಲೀಸ ಇದೆಲ್ಲದಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರುವಂತೆ ಜಾಗೃತಿಯನ್ನ ವಹಿಸಿದ್ರು. ಸುವೇಂದು ಅಧಿಕಾರಿ ತಮ್ಮ ಎಲೆಕ್ಷನ್ ಕ್ಯಾಂಪೇನ್ ಆರಂಭ ಹಾಗೂ ಅಂತ್ಯವನ್ನ ಮಾ ದುರ್ಗಾ ಹಾಗೂ ಮಹಾದೇವನ ಎದುರೇ ಮಾಡಿದ್ರು. ಸೇವ್ ಬೆಂಗಾಲ್ ಅನ್ನೋ ಸೂತ್ರಕ್ಕೆ ಹಿಂದುತ್ವ ಅಂಟಿಕೊಳ್ಳುವಂತೆ ಮಾಡಿದ್ರು. ಮತ್ತೊಂದು ಸೂತ್ರ ಸಮಾಜ ಕಲ್ಯಾಣ ಹಾಗೂ ಆರ್ಥಿಕ ಉನ್ನತಿಯ ಭರವಸೆ. ಬಿಜೆಪಿ ಹಾಗೂ ಉಳಿದ ಪಕ್ಷಗಳ ನಡುವಿನ ವ್ಯತ್ಯಾಸ ಅಂದ್ರೆ ಪ್ರಚಾರದ ಸಮಯದಲ್ಲಿ ಉಳಿದವರು ಬಿಜೆಪಿಯನ್ನ ಬೈಯೋದಕ್ಕೆ ಮುಕ್ಕಾಲುವಾಸಿ ಸಮಯ ತಗೊಂಡ್ರೆ ಬಿಜೆಪಿ ನಾಯಕರ ಭಾಷಣದಲ್ಲಿ ವಾಗ್ದಾಳಿ ಅನ್ನೋದು ಭಾಷಣದ ಒಂದು ಭಾಗ ಆಗಿರುತ್ತೆ. ಹೆಚ್ಚಿನ ಸಮಯ ಮುಂದೆ ನಾವೇನು ಮಾಡ್ತೀವಿ ಅನ್ನೋ ಭರವಸೆಯನ್ನ ಕೊಡೋದಕ್ಕೆ ಮೀಸಲಿಡ್ತಾರೆ. ಈ ಬಾರಿ ಕೂಡ ಅದು ಅಷ್ಟೇ ಅಚ್ಚುಕಟ್ಟಾಗಿ ನಡೆದಿದೆ. 2011ರಲ್ಲಿ ಬಂಗಾಳದಲ್ಲಿ ಸರ್ಕಾರ ಬದಲಾಗೋ ಹೊತ್ತಲ್ಲಿ ಮಮತಾ ಮೇಲೆ ಜನರು ಭಾರಿ ಭರವಸೆಯನ್ನ ಇಟ್ಕೊಂಡಿದ್ರು. ಆರ್ಥಿಕವಾಗಿ ಬಿದ್ದಿರೋ ಬಂಗಾಳವನ್ನ ಮಮತಾ ಮತ್ತೆ ಮೇಲೆತ್ತಿ ಬಿಡ್ತಾರೆ, ಬಡತನವನ್ನ ನೀಗಿಸಿ ಬಿಡ್ತಾರೆ ಅಂತ ಅಂದ್ಕೊಂಡಿದ್ರು. ಆದ್ರೆ ಕಳೆದ 15 ವರ್ಷದಲ್ಲಿ ಒಂದಷ್ಟು ಕಣ್ಣರಳಿಸೋ ಉಚಿತಗಳನ್ನ ನೀಡಿದ್ದನ್ನ ಬಿಟ್ರೆ ಮಮತಾ ಕಡೆಯಿಂದ ಏನೂ ಆಗಿಲ್ಲ. ಕಳೆದ ಎಲೆಕ್ಷನ್ ನಲ್ಲಿ ಮಮತಾ ಮೇಲಿನ ಆಕ್ರೋಶಕ್ಕೆ ಬಿಜೆಪಿಗೆ 77 ಸೀಟ್ ಬಂತು. ಆಗ್ಲಾದ್ರೂ ಅಲರ್ಟ್ ಆಗಿ ಅಭಿವೃದ್ಧಿ ಮಾಡಿದಿದ್ರೆ ಇವತ್ತು ಕತೆ ಬೇರೆ ರೀತಿನೇ ಇರ್ತಾ ಇತ್ತು. ಮಮತಾ ಮೇಲೆ ಜನರು ನಂಬಿಕೆ ಕಳ್ಕೊಂಡಿದ್ದಾರೆ ಅನ್ನೋ ಹೊತ್ತಲ್ಲಿ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಕಮಾಲ್ ಮಾಡಿತು. ಮಹಿಳೆಯರಿಗೆ ಮಮತಾ ಎಷ್ಟು ಕೊಡ್ತಾರೋ ಅದಕ್ಕಿಂತ ಡಬಲ್ ಅನೌನ್ಸ್ ಮಾಡೋ ಮೂಲಕ ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸೋ ಮಹಿಳೆಯರನ್ನ ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡ್ರು. ಇದರ ಜೊತೆಗೆ ನಿರುದ್ಯೋಗಿಗಳಿಗೆ ಹಾಗೂ ಪದವಿ ಪೂರ್ವ ಶಿಕ್ಷಣ ಪಡೆಯೋದಕ್ಕೆ ಇಚ್ಛೆ ಪಡೋ ವಿದ್ಯಾರ್ಥಿನಿಯರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಅನ್ನೋ ಹಾಗೆ 50,000 ರೂಪಾಯಿಗಳ ಭರವಸೆ, ಗರ್ಭಿಣಿಯರಿಗೆ 21,000, 1 ಕೋಟಿ ಉದ್ಯೋಗ ಸೃಷ್ಟಿ ಭರವಸೆ, 7ನೇ ವೇತನ ಆಯೋಗ ಜಾರಿ, ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಎಲ್ಲಾ ಸರ್ಕಾರಿ ನೇಮಕಾತಿಗಳು ಭರ್ತಿ, ಪ್ರತಿ ಬಾರಿಯೂ ಸಮಯಕ್ಕೆ ಸರಿಯಾಗಿ ಎಲ್ಲಾ ನೇಮಕಾತಿಗಳು, ಪ್ರಮುಖವಾಗಿ ಆಯುಷ್ಮಾನ್ ಭಾರತ್ ಯೋಜನೆ ಅನುಷ್ಠಾನ ಇಂತಹ ಪರಿಣಾಮಕಾರಿ ಭರವಸೆಗಳನ್ನ ನೀಡಿದ್ದಾರೆ. ಇದು ಪ್ಲಸ್ ಪಾಯಿಂಟ್ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ. 4ನೆಯ ಹಾಗೂ ಇನ್ನೊಂದು ಪರಿಣಾಮಕಾರಿ ಅಸ್ತ್ರ ಅಂದ್ರೆ ಅದು ಮಮತಾ ಕಾಲದ ಹಗರಣಗಳ ತನಿಖೆ ಹಾಗೂ ಶಿಕ್ಷೆ ಬಗ್ಗೆ ಭರವಸೆ ಕೊಟ್ಟಿದ್ದು. ಪ್ರಧಾನಿ ಮೋದಿ ಆಗಿರ್ಬೋದು ಅಥವಾ ಅಮಿತ್ ಶಾ ಸಾಕಷ್ಟು ಸಲ ತಮ್ಮ ಭಾಷಣದಲ್ಲಿ ಯಾವೆಲ್ಲ ಹಗರಣಗಳನ್ನ ಮುಚ್ಚಿಟ್ಟಿದ್ದಾರೋ ಆ ಎಲ್ಲಾ ಕೇಸ್ ಓಪನ್ ಆಗುತ್ತೆ, ಅದರಲ್ಲಿ ಭಾಗಿಯಾದ ಯಾವುದೇ ಟಿಎಂಸಿ ನಾಯಕರಾಗಿದ್ರು ಸರಿ, ಎಷ್ಟೇ ಪವರ್ಫುಲ್ ಆಗಿದ್ರು ಸರಿ, ಅವರು ಕಂಬಿಗಳ ಹಿಂದೆ ಇರ್ತಾರೆ ಅನ್ನೋದನ್ನ ಗಟ್ಟಿಯಾಗಿ ಹೇಳಿದ್ದಾರೆ. ಪ್ರತಿ ಬಾರಿ ಮಮತಾ ಸಿಎಂ ಆದಾಗ್ಲೂ ಸಾಕಷ್ಟು ಹಗರಣಗಳು ನಡೆದಿದ್ದು, ಆ ಪೈಕಿ ಟಾಪ್ ಅನ್ನೋ ಹಾಗೆ ರೋಸ್ ವ್ಯಾಲಿ ಸ್ಕ್ಯಾಮ್, ದ ಟೀಚರ್ಸ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್, ದಿ ಶಾರದಾ ಸ್ಕ್ಯಾಮ್, ದ ಕೌ ಸ್ಮಗ್ಲಿಂಗ್ ಸ್ಕ್ಯಾಮ್, ಟ್ಯಾಬ್ ಸ್ಕ್ಯಾಮ್, ಕಲ್ಲಿದ್ದಲು ಹಗರಣ ಕೂಡ ಇದೆ. ಈ ಎಲ್ಲಾ ಸಾವಿರಾರು ಕೋಟಿ ಹಗರಣಗಳನ್ನ ಚಿಕ್ಕ ಪುಟ್ಟವರು ನಡೆಸೋದಕ್ಕೆ ಸಾಧ್ಯವೇ ಇಲ್ಲ. ಇದರ ಹಿಂದೆ ದೊಡ್ಡ ತಿಮಿಂಗಲಗಳು ಇವೆ ಅನ್ನೋದು ಜನರಿಗೆ ಗೊತ್ತಿದೆ. ಆದ್ರೆ ಅದರ ತನಿಖೆ, ಶಿಕ್ಷೆ ಯಾವುದೂ ಆಗೇ ಇಲ್ಲ. ಸೋಷಿಯಲ್ ಇಂಜಿನಿಯರಿಂಗ್ ಮಾಡ್ತೀವಿ ಅಂತ ಹೇಳಿ ಎಷ್ಟೋ ಒಬಿಸಿ ಸಮುದಾಯದವರಿಗೆ ಒಬಿಸಿ ಸರ್ಟಿಫಿಕೇಟ್ ಕ್ಯಾನ್ಸಲ್ ಮಾಡಿರೋ ಆರೋಪ ಕೂಡ ಮಮತಾ ಸರ್ಕಾರದ ಮೇಲಿದೆ. ಯಾರು ಬಂದರೂ ಇಲ್ಲಿನ ಹಣೆ ಬರಹವನ್ನ ಬದಲಾಯಿಸೋದಕ್ಕೆ ಆಗುದಿಲ್ಲ ಅನ್ನೋ ಹೊತ್ತಲ್ಲಿ ಇದನ್ನ ಪಾಯಿಂಟ್ ಔಟ್ ಮಾಡಿ ಬಿಜೆಪಿ ಭರವಸೆ ಕೊಟ್ಟಿರೋದು ಮಾಸ್ಟರ್ ಸ್ಟ್ರೋಕ್ ಎನ್ನಿಸ್ಕೊಳ್ತಾ ಇದೆ. ಅದರಿಂದ ಒಂದು ವೇಳೆ ಬಿಜೆಪಿ ಈ ಬಾರಿ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂತು ಅಂದ್ರೆ ಅದಕ್ಕೆ ಕಾರಣ ಈ 4 ಪ್ರಮುಖ ಅಸ್ತ್ರಗಳು ಎನ್ನಿಸ್ಕೊಳ್ತಾ ಇದೆ. ಇದರ ಜೊತೆಗೆ ಎಲೆಕ್ಷನ್ ಕಮಿಷನ್ ಕಡೆಯಿಂದ ಆಗಿರೋ ಸುಧಾರಣೆಗಳು ಕೂಡ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಿರೋ ಸಾಧ್ಯತೆ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.